ಅಮ್ಮ ಪುಣ್ಯ ಯಾರು? ಅಮ್ಮ ಪುಣ್ಯ ಬಂದ್ಬಿಟ್ಟಿ ಅಮ್ಮ. ಅನಿರುದ್ಧನ ಕಾಪಾಡಬೇಕು ಅಂತ ನೀನು ಹೋದ್ರೆ ಆ ಧನಂಜಯ ವರ್ಮ ಭದ್ರಾವತಿ ಬಂದು ನಿನ್ನನ್ನು ಸಾಯಿಸ್ಬಿಡ್ತಾರೆ, ಅದಕ್ಕೆ ಹೋಗ್ಬೇಡ ಅಂತ ಹೇಳಿದೆ ಅಮ್ಮ. ಅವ್ರ ಬಗ್ಗೆ ನಿಂಗೆ ಗೊತ್ತಿಲ್ಲಮ್ಮ. ಅವರು ತುಂಬ ಕೆಟ್ಟವರಮ್ಮ. ಅವರಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದಮ್ಮ. ಹಾಗ ಯಾರು ಯಾರು ನೀನು 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 ಭದ್ರಾವತಿನಾ? ಕುರುಡಿ ಆದ್ರೂ ಸರಿಯಾಗಿ ಕಂಡುಹಿಡ್ದೆ. ಭದ್ರಾವತಿ ಈ ಔಷಧಿ ಹಚ್ಚಿದ್ರೆ ಈ ಬೊಬ್ಬೆನೂ ಕಮ್ಮಿ ಆಗುತ್ತೆ. ಏನೂ ಆಗಲ್ಲ, ಸರಿ ಹೋಗುತ್ತೆ. ಏ ಮಲ್ಕೋ. ನಿನಗೇನು ಆಗ್ಬಾರ್ದು ಅಂತ ನಿನ್ನ ಕಾಪಾಡೋದಕ್ಕೋಸ್ಕರ ಬಂದು ನೀನ್ ಹೀಗ್ ಮಾಡ್ಕೋಬೇಕಾಗ್ ಬಂತು. ಅಷ್ಟು ಸಾಹಸ ಯಾಕೆ ಮಾಡಕ್ ಹೋದೆ? ನಿಂಗೋಸ್ಕರ. ನಾನ್ ಯಾರು? ನಿನ್ ಹೆಂಡತಿ ಅಲ್ಲ, ನಿನ್ ಸಂಬಂಧಿಕಳು ಅಲ್ಲ. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನೀನಂದ್ರೆ ನಾನಂದ್ರೆ ಗೌರವ ಪುಣ್ಯ ಅಷ್ಟೇ ಅಲ್ವಾ? ಅಷ್ಟೇ ಅಂತ ಅಷ್ಟೊಂದು ಸಲೀಸಾಗಿ ತಗೋಬೇಡ. ನಿಜ ಹೇಳಬೇಕು ಅಂದ್ರೆ ನೀನಂದ್ರೆ ನನಗೆ ತುಂಬ ಇಷ್ಟ ಪುಣ್ಯ. ನೀ ನನ್ನ ಪ್ರಾಣ. I love you ಪುಣ್ಯ. You ಪುಣ್ಯ. You ಪುಣ್ಯ. I love you ಪುಣ್ಯ. I love you ಪುಣ್ಯ. I love you ಪುಣ್ಯ. ಪುಣ್ಯ ಅದನ್ನ ತಂದಿದ್ದೀನಿ, ತಲೆಗೆ ಹಚ್ಚು. ಬಾಬಾ ನಿನಗೇನು ಆಗಲ್ಲ, ದೇವ್ರಿದ್ದಾನೆ. ಹೇಳು, ನಿಜ ಹೇಳು. ಆ ಪುಣ್ಯ ಯಾರು? ಹೇಳೆ. ಹೇಳಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹೇಳೆ, ಹೇಳು. ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ವಾ ನಿನಗೆ? ಹೇಳೆ. ಗೊತ್ತಿಲ್ಲ. ನನ್ನ ಕೊರಡಿ ಅಂತ ಇರೋದಕ್ಕೆ ಜಾಗ ಕೊಟ್ಲು. ಸುಳ್ಳು ಹೇಳಬೇಡ್ವೆ, ನಿಜ ಹೇಳು. ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಅನಾವಶ್ಯಕವಾಗಿ ನನ್ನ ಕೈಯಲ್ಲಿ ಸಾಯ್ಬೇಡ. ಹೇಳೆ, ಹೇಳು. ಆ ಪುಣ್ಯ
ಪರಮೇಶಿ ಮಹಾದೇವಿ ಮಗಳು ತಾನೆ? ಹೇಳೋ, ಇವಾಗ್ಲಾದ್ರೂ ನಿಜ ಹೇಳೋ. ಅಲ್ಲ, ಅಲ್ವೇ ಅಲ್ಲ, ಅಲ್ಲ, ಅಲ್ವಾ? ಅಲ್ವಾ? ಅಲ್ಲ, ಅಲ್ವಾ? ಅಲ್ಲ. ಹಾಗಿದ್ರೆ ಈ ವಿಷಯ ನೀನು ಪುಣ್ಯಕ್ಕೆ ಹೇಳಿಲ್ಲ ಅಂತ ಆಯ್ತು. ಅವಳ ಅಪ್ಪ ಅಮ್ಮನ ಸಾಯಿಸಿದ್ದು ನಾವೇ ಅಂತ. ಅವಳು ಗೊತ್ತಾಗ್ಬಾರ್ದು ಅಂದ್ರೆ ಇನ್ನು ನೀನು ಬದುಕಿರಬಾರ್ದು. ಸತ್ ಹೋಗೆ, ಸಾಯಿ. ಸಾಯೆ, ಸಾಯೆ. ಅಮ್ಮ, ಪುಣ್ಯ, ಅಮ್ಮ, ಅಮ್ಮ, ಅಮ್ಮ. ಪುಣ್ಯ, ಪುಣ್ಯ. ಪುಣ್ಯ. ಅಮ್ಮ, 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 ಅಮ್ಮ. ಪುಣ್ಯ. ಅಮ್ಮ ಪುಣ್ಯ. ಅಮ್ಮ ಪುಣ್ಯ. ಪುಣ್ಯ. ಅಮ್ಮ ಪುಣ್ಯ. ಪುಣ್ಯ. ಅಮ್ಮ, ಅಮ್ಮ. ಅಮ್ಮ ಪುಣ್ಯ. ಅಮ್ಮ, ಅಮ್ಮ. ಅಮ್ಮ ಚೌಡಮ್ಮ ತಾಯಿ. ಅಮ್ಮ, ಅಮ್ಮ. ಅಮ್ಮ, 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 ಏನಾಯ್ತಮ್ಮ? ಅಯ್ಯೋ, ಅಮ್ಮ, ಏನಾಯ್ತು? ಅಯ್ಯೋ, ಅಮ್ಮ ಪುಣ್ಯ. ನನ್ನ ನೋಡಮ್ಮ. ಅಮ್ಮ, ಅಮ್ಮ ಮಾತಾಡಮ್ಮ. ಏನಾಯ್ತಮ್ಮ? ಯಾರು ಹೀಗೆ ಮಾಡಿದ್ದು? ಯಾರಾದ್ರೂ ಬನ್ನಿ, ಯಾರಾದ್ರೂ ಬನ್ನಿ, ಯಾರಾದ್ರೂ ಬನ್ನಿ. ಅಮ್ಮ, ಅಮ್ಮ, ಅಮ್ಮ ಪುಣ್ಯ. ಅಮ್ಮ, 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 ಅಮ್ಮ ಮಾತಾಡಮ್ಮ ಇಲ್ಲಿ. ಅಮ್ಮ ಸರಿ ನೋಡಮ್ಮ. ಅಮ್ಮ ಮಾತಾಡಮ್ಮ. ಅಮ್ಮ, ಅಮ್ಮ ಹೇಳಮ್ಮ. ಯಾರಮ್ಮ ನಿನ್ಗೆ ಈ ತರ ಮಾಡಿದ್ದು? ಹೇಳಮ್ಮ. ಅಮ್ಮ, ಅಮ್ಮ. ಅವರು ನನ್ನನ್ನು ಸಾಯಿಸಕ್ಕೆ ಅಂತ ಬಂದ್ರು. ಅವರು ನಿನ್ನೂ ಕೂಡ ಸಾಯಿಸ್ತಾರಮ್ಮ. ಹುಷಾರಾಗಿರು ತಾಯಿ. ಅಮ್ಮ, ಅವ್ರು ನಿನ್ನ
ಸಾಯಿಸ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ಯಾರಮ್ಮ ಅವರು? ಅವ್ರೆ ಯಾರಮ್ಮ? ಅಮ್ಮ 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 ಅವ್ರೆ ಅಮ್ಮ. ಇಷ್ಟು ದಿನ ನಮ್ಮಮ್ಮಂಗ್ ಕಣ್ಣಿಲ್ಲ ಅಂತ ಅಳ್ತಿದ್ದೆ ಅಮ್ಮ. ಇವಾಗ ನೀನೇ ಇಲ್ಲ ಅಂದ್ರೆ ಅದ್ ಹೇಗಮ್ಮ? ಅಮ್ಮ ಅಮ್ಮ ನನ್ನ ಅನಾಥೆ ಮಾಡಿ ಹೋಗ್ಬೇಡ ಅಮ್ಮ. ಅಮ್ಮ ನಿನ್ನನ್ ಬಿಟ್ರೆ ನನಗೆ ಯಾರು ಇಲ್ಲ ಅಮ್ಮ. ಅಮ್ಮ ಪುಣ್ಯ ಅಮ್ಮ, ನಾನು ನಿನ್ನ ಹೆತ್ತ ತಾಯಿ ಅಲ್ಲಮ್ಮ. ಹೌದಮ್ಮ, ನಿನ್ನ ಹೆತ್ತ ತಂದೆ ತಾಯಿನ್ ಕೂಡ ಈ ದುಷ್ಟ್ರೆ ಸಾಯಿಸಿರೋದಮ್ಮ. ಅಮ್ಮ 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 ಯಾರಮ್ಮ ಅಮ್ಮ? ಹೇಳಮ್ಮ, ಯಾರು? ಹೇಳಮ್ಮ. ನೀನು ಯಾರನ್ನೂ ನಂಬೇಡ ತಾಯಿ. ನಾಗಮಂಡಲ ಜನರಿಗೋಸ್ಕರ ನಾಗಮಣಿನ ತರ್ತೀನಿ ಅಂತ ಹೇಳಿ ನೀನು ಮಾತು ಕೊಟ್ಟಿದ್ದೆ. ಆ ಮಾತನ್ನ ಉಳಿಸ್ಕೊಂಡೆ ಕೂಡ. ಅಷ್ಟು ಸಾಕಮ್ಮ, ಅಷ್ಟೇ ಸಾಕು. ನಾಗನಿಧಿಗೋಸ್ಕರ ನೀನು ಹೋರಾಡ್ಬೇಡ ತಾಯಿ, ಹೋರಾಡ್ಬೇಡ. ಎಲ್ಲಿಗಾದ್ರೂ ದೂರ ಹೊರಟೋಗು. ನೀನು ಚೆನ್ನಾಗಿರ್ಬೇಕು ತಾಯಿ, ಕ್ಷೇಮವಾಗಿರ್ಬೇಕು. ನಿನ್ ಮದ್ವೆ ನೋಡಕ್ಕಾಗಲ್ಲ, ಆದ್ರೆ ಗಟ್ಟಿ ಮೇಳ ಶಬ್ದ ಆದ್ರೂ ಕೇಳಿಸ್ಕೋಬೇಕು ಅನ್ಕೊಂಡಿದ್ದೆ. ನಾನು ಕೊರಡಿ ಆಗಿದ್ದಕ್ಕೆ ನೋಡಕ್ಕಾಗಲ್ಲ ತಾಯಿ. ಹೇಳಮ್ಮ, ಹೇಳು. ಅಮ್ಮ ಕೊಡಿ. ಅಮ್ಮ 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 ನನ್ನ ಅನಾಥೆ ಮಾಡಿ ಹೊರಟೋದ್ಯಲ್ಲಮ್ಮ. ಅಮ್ಮ ಎದ್ದೇಳಮ್ಮ. ಅಮ್ಮ ಅಮ್ಮ ಎದ್ದೇಳಮ್ಮ, ಎದ್ದೇಳು ಅಮ್ಮ. ಒಂದೇ ಒಂದ್ಸಲ ಕಣ್ ತೆಗಿ ಅಮ್ಮ. ಅಮ್ಮ ಒಂದೇ ಒಂದ್ಸಲ ಕಣ್ ಬಿಟ್ಟು ಮಾತಾಡಮ್ಮ. ಎದ್ದೇಳಮ್ಮ, ಎದ್ದೇಳಮ್ಮ, ಎದ್ದೇಳು.
ನನ್ನನ್ನು ಒಂಟಿ ಮಾಡ್ಬಿಟ್ಟು ಹೊರಟೋದ್ಯಲ್ಲಮ್ಮ ಅಮ್ಮ. ಈಗ 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 ನಾನು ಯಾರಿಗೋಸ್ಕರ ಬದುಕ್ಬೇಕಮ್ಮ? ನನ್ಗಿನ್ ಯಾರಿದಾರಮ್ಮ? ಅಮ್ಮ ಅಮ್ಮ ಎದ್ದೇಳಮ್ಮ, ಅಮ್ಮ ಹೇಳಮ್ಮ, ಅಮ್ಮ ಹೇಳಮ್ಮ, ಅಮ್ಮ ಅಮ್ಮ ಎದ್ದೇಳು, ಅಮ್ಮ ಎದ್ದೇಳಮ್ಮ. ಎದ್ದೇಳಮ್ಮ. ಅಮ್ಮ ಅಮ್ಮ ಚೌಡಮ್ಮ ತಾಯಿ, ಅಲ್ಲಿ ನೋಡು, ಒಂದ್ಸಲ ಅಲ್ಲಿ ನೋಡು. ಅಮ್ಮ ನಮ್ಮಮ್ಮ ಸತ್ತು ಹೋಗಿದ್ದಾಳಮ್ಮ. ಇಲ್ಲ ಇಲ್ಲ, ನೀನೇ ಕರ್ಕೊಂಡು ಹೋಗಿದ್ಯಾ. ಇಷ್ಟು ದಿನ ನನ್ನ ನೋಡ್ಕೊಂಡು ದೊಡ್ಡೋಳು ಮಾಡಿದ್ರು. ನಾನು ನಿಮ್ಮಮ್ಮ ಅಲ್ಲ ಅನ್ನೋ ಒಂದೇ ಒಂದು ಮಾತಿಂದ ನನ್ನ ಸಾಯಿಸೇ ಬಿಟ್ಲು. ನಮ್ಮಪ್ಪ ಅಮ್ಮ ಯಾರು ಅಂತ ನಾನು ತಿಳ್ಕೊಬಾರ್ದು ಅಂತ ಅಮ್ಮನ್ನು ಸಾಯಿಸಿದ್ದಾರೆ ಅಂತ ನನಗೆ ಅರ್ಥ ಆಗೋಯ್ತು. ಅವ್ರನ್ನ ಸುಮ್ಮನೆ ಬಿಡಲ್ಲಮ್ಮ, ಅವ್ರನ್ನ ಸುಮ್ಮನೆ ಬಿಡಲ್ಲ. ಆದ್ರೆ ನೀನು ನನ್ನನ್ನು ಒಂಟಿ ಮಾಡಿಬಿಟ್ಟಲ್ಲಮ್ಮ. ನನ್ನನ್ನು ಒಂಟಿ ಮಾಡಿಬಿಟ್ಟಲ್ಲಮ್ಮ. ಇವಾಗ ನನಗಿನ್ಯಾರಿದ್ದಾರೆ? ಯಾರಿದ್ದಾರೆ? ನಿನ್ ಮಗಳಿಗೆ ಹೀಗ ಅನ್ಯಾಯ ಮಾಡ್ಬಿಟ್ಟಲ್ಲಮ್ಮ. ಅನಾಥೆ ಮಾಡ್ಬಿಟ್ಟೆ ನನ್ನ. ನನಗಿನ್ಯಾರಿದ್ದಾರೆ? ಹೇಳಮ್ಮ, ಹೇಳು, ನನಗಿನ್ಯಾರಿದ್ದಾರೆ? ಹೇಳು, ಹೇಳಮ್ಮ, ಹೇಳು. ಅಮ್ಮ ಪುಣ್ಯ, ಸ್ವಾಮಿ, ಸ್ವಾಮಿ, ನೋಡಿ ನೋಡಿ, ನಮ್ಮಮ್ಮನ್ನ ಹೇಗ್ ಚುಚ್ಚಿ ಸಾಯಿಸಿದ್ದಾರೆ. ಸತ್ತು ಹೋಗಿದ್ದ ನನ್ನನ್ನ ಮತ್ತೆ ಬದುಕಿಸಿದ್ರಿ ಅಲ್ವಾ ಸ್ವಾಮಿ? ಏನೋ ಒಂದ್ ಮಾಡಿ ನಮ್ಮಮ್ಮನ್ನು ಕೂಡ ಬದುಕಿಸ್ಬಿಡಿ ಸ್ವಾಮಿ. ಚಿಕ್ಕ ವಯಸ್ಸಿಂದನೂ ನನ್ನನ್ನ ಗುಂಡಿಗೆಲಿಟ್ಟು ನೋಡ್ಕೊಂಡಿದ್ರು. ಮತ್ತೆ 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 ಅವ್ರು ನನ್ನ ಕಣ್ಮುಂದೆ ಇರೋ ಹಾಗೆ ಮಾಡಿ ಸ್ವಾಮಿ, ಮಾಡಿ. ಪುಣ್ಯ, ನಿನ್ನಿಂದ ನಾಗಮಣಿ ನಾಗಮಂಡಲಕ್ಕೆ ಸೇರುತ್ತೆ ಅಂತ ಬರ್ದಿರೋದಕ್ಕೇನೆ ನಿನಗೆ ಮತ್ತೆ ಪ್ರಾಣ ಬಂದಿರೋದು. ಆದ್ರೆ ರಾಜಮ್ಮನ ಆಯಸ್ಸು ಇಲ್ಲಿಗೆ ಮುಗ್ದೋಗಿದೆ. ಅವ್ರು ಸಾಯೋಕ್ಕೂ ಮುಂಚೆ ನನ್ನನ್ನು ಹೆತ್ತ ತಾಯಿ ಯಾರು, ಹೆತ್ತ ತಂದೆ ಯಾರು ಹೇಳ್ಬೇಕು ಅಂತ ನೋಡಿದ್ರು. ಆದ್ರೆ ಉಸಿರು ನಿಂತೇ ಹೋಯ್ತು. ಇವರು ನಮ್ಮಮ್ಮ ಅಲ್ಲ ಅಂತ ಅವರೇ ಹೇಳಿದ್ರು ಸ್ವಾಮಿ. ಮತ್ತೆ ಹಾಗಾದ್ರೆ ನನ್ನ ಹೆತ್ತ ತಂದೆ ತಾಯಿ ಯಾರು? ಅವ್ರು ಯಾಕೆ ನನ್ನಿಂದ ದೂರ ಹೋದ್ರು? ಅಷ್ಟಕ್ಕೂ ನನ್ನ ಶತ್ರುಗಳು ಯಾರು? ಯಾಕೆ ಯಾಕೆ ಹೀಗೆ ಮಾಡಿದ್ರು ಅಂತ ನನಗೆ ಗೊತ್ತಾಗ್ಬೇಕು ಸ್ವಾಮಿ. ಅದನ್ನೆಲ್ಲ ನೀವು ಹೇಳ್ದೆ ಹೋದ್ರೆ ನಾನು ನಾನು
ಅಮ್ಮಂಗ್ ಚುಚ್ಚಿರೋ ಆ ಕತ್ತಿಯಿಂದರೆ ನಾನು ಚುಚ್ಕೊಂಡು ಸತ್ತು ಹೋಗ್ತೀನಿ. ಹೇಳಿ ಸ್ವಾಮಿ, ಹೇಳಿ. ಪುಣ್ಯ, ಎದ್ದೇಳಮ್ಮ. ನೋಡಮ್ಮ, ನಿನ್ನ ಹೊತ್ತು ಹೆತ್ತಿರುವ ತಾಯಿ ಆ ನಾಗಮ್ಮನ ಭಕ್ತೆಯಾಗಿರೋ ಮಹಾದೇವಿ. ಮಹಾದೇವಿನ? ನಿನ್ನ ಹೆತ್ತ ತಂದೆ ಪರಮೇಶಿ. ಮಹಾದೇವಿ ಪರಮೇಶಿನ? ಅಷ್ಟಕ್ಕೂ ನಮ್ಮಮ್ಮ ಅಪ್ಪ ಹೇಗಿದ್ದಾರೆ ಅಂತ ನೋಡ್ಬೇಕು ಅನಿಸ್ತಿದೆ ಸ್ವಾಮಿ. ಒಂದ್ಸಲ ನನಗ್ ನೋಡಕ್ ಬಿಡಿ. ಅವಕಾಶ ನನಗ್ ಮಾಡ್ಕೊಡಿ, ಅವಕಾಶ ಮಾಡ್ಕೊಡಿ ಸ್ವಾಮಿ. ನಾಗಮಣಿನ ಚೌಡಮ್ಮ ತಾಯಿ ಪಾದಕ್ಕೆ ಅರ್ಪಿಸಿರೋದಕ್ಕೆ ಆ ತಾಯಿನೇ ನಿನ್ನ ತಂದೆ ತಾಯಿ ಹೇಗಿರ್ತಾರೆ ಅಂತ ತೋರಿಸ್ತಾಳೆ. ಚೌಡಮ್ಮ ತಾಯಿ ಹತ್ರ ಇರೋ ಅರಿಶಿನ ಕುಂಕುಮ ತಗೊಂಡು ಹೋಗಿ ಆ ಉಷ್ಣ ಕುಂಡದಲ್ಲಿ ಹಾಕ್ ನೋಡು. ಅದ್ರಲ್ಲಿ ನಿನಗೆಲ್ಲಾನು ಕಾಣಿಸುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ಉಷ್ಣ ಕುಂಡದ ನೀರನ್ನ ಮುಟ್ಟಬೇಡ. ಮುಟ್ಟಿದ್ರೆ ಆ ಉಷ್ಣ ಕುಂಡ ನಿನ್ನನ್ನ ತನ್ನ ಬಳಿ ಎಳ್ಕೊಳ್ಳುತ್ತೆ. ಒಳಗ್ ಬಿದ್ದು ಹೋದ್ರೆ ಮತ್ ಯಾವತ್ತೂ ನೀನ್ ಹೊರಗ್ ಬರಕ್ಕಾಗಲ್ಲ. ಹುಷಾರು. ಹಾಗೆ ಆಗ್ಲಿ ಸ್ವಾಮಿ. ಹೋಗು, ನಿನ್ನ ಹುಟ್ಟಿನ ಬಗ್ಗೆ ತಿಳ್ಕೊ. ರಾಜಮ್ಮನ ಅಂತ್ಯಕ್ರಿಯೆನ ಈ ಊರಿನವ್ರ ಕೈಲಿ ನಾನ್ ಮಾಡಿಸ್ತೀನಿ. ಹೋಗು. ವಿಜಯೀ ಭವ.